ಮನೆಯಲ್ಲಿ ಹುಲಿ ಹೊರಗಡೆ ಇಲಿ ಈ ಗಾದೆ ಯಾವ ತರ ಇದೆ ಅದೇ ತರನೇ ವೈಭವ್ ಸೂರ್ಯವಂಶಿ, ತಿಲಕ್ ವರ್ಮಾ ಮತ್ತು ಅಭಿಷೇಕ್ ಶರ್ಮಾ ಆಟನೂ ಕೂಡ ಅದೇ ರೀತಿ ಆಗಿದೆ. ಹೌದು ವೀಕ್ಷಕರೇ, ಇನ್ನು ರೊಚ್ಚಿಗೆದ್ದ ವೈಭವ್ ಸೂರ್ಯವಂಶಿ ಆಡಿದ್ದು 37 ಬಾಲ್, ಹೊಡೆದಿದ್ದು 105 ರನ್. 4ನೇ T20 ಪಂದ್ಯಕ್ಕಿಂತ ನಡೆದ ಅಭ್ಯಾಸ ಪಂದ್ಯದಲ್ಲಿ ಶತಕ ಬಾರಿಸಿದ್ದಾನೆ ವೈಭವ್ ಸೂರ್ಯವಂಶಿ. ಹೇಗಿತ್ತು ಅಬ್ಬರ ಮತ್ತು ಯಾವ ಯಾವ ಆಟಗಾರರು ಎಷ್ಟು ರನ್ ಬಾರಿಸಿದ್ದಾರೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಇಂಗ್ಲೆಂಡ್ ವಿರುದ್ಧ 4ನೇ T20 ಪಂದ್ಯ ಗೆಲ್ಲಲು ಬೇಕಂತ ನಮ್ಮ ಆಟಗಾರರು ಪಣ ತೊಟ್ಟ ಹಾಗೆ ಕಾಣ್ತಾ ಇದೆ. ಹೌದು ವೀಕ್ಷಕರೇ, ಏಕೆಂದರೆ ಬ್ಯಾಟಿಂಗ್ ನಲ್ಲಿ ನಮ್ಮ ಆಟಗಾರರು ಎಲ್ಲರೂ ಕೂಡ ಅಬ್ಬರಿಸಿದ್ದಾರೆ. ಅದರಲ್ಲಿ ವೈಭವ್ ಸೂರ್ಯವಂಶಿ ಮಾತ್ರ ಈ ಬ್ಯಾಟಿಂಗ್ ನಲ್ಲಿ ಮಾತ್ರ ಧ್ವಂಸ ಮಾಡಿದ್ದಾನೆ ಅಂತ ಹೇಳ್ಬೋದು ಬಾಲ್ ಗಳನ್ನ. ಹೌದು ವೀಕ್ಷಕರೇ, ಇಂಗ್ಲೆಂಡ್ ಪಿಚ್ಗಳಲ್ಲಿ ನಾನು ಆಡುತ್ತೇನೆ ಅಂತ ಪಣ ತೊಟ್ಟಾಗೆ ಕಾಣ್ತಾ ಇದೆ. ಆ ರೀತಿ ಬ್ಯಾಟಿಂಗ್ ಮಾಡಿದ್ದಾನೆ ವೈಭವ್ ಸೂರ್ಯವಂಶಿ. ಇನ್ನು ಅವರ ಜೊತೆ ಅಬ್ಬರಿಸಿದರು ಅಭಿಷೇಕ್ ಶರ್ಮಾ ಮತ್ತು ತಿಲಕ್ ವರ್ಮಾ, ನಾಯಕ ಶ್ರೇಯಸ್ ಅಯ್ಯರ್. ಹೌದು ಸ್ನೇಹಿತರೆ, ತಿಲಕ್ ವರ್ಮಾ ಅವರು ವರ್ಲ್ಡ್ ಕಪ್ ಮ್ಯಾಚಸ್ ಅಂತ ಬಂದಾಗ ಮತ್ತು ನಾಕ್ಔಟ್ ಆಗಿರಬಹುದು ಮತ್ತು ಬಿಗ್ ಮ್ಯಾಚಸ್ ಅಂತ ಬಂದಾಗ ಬಿಗ್ ಪರ್ಫಾರ್ಮ್ ಮಾಡಂತ ಪ್ಲೇಯರ್ ತಿಲಕ್ ವರ್ಮಾ. ಆ ಕಾರಣದಿಂದಾಗಿ ತಿಲಕ್ ವರ್ಮಾ ಮೇಲೆ ತುಂಬಾನೇ ಆದ್ರೆ ನಂಬಿಕೆ ಇಟ್ಟಿದ್ರು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಐರ್ಲೆಂಡ್ ಸೀರೀಸ್ ಆಗಿರ್ಬೋದು ಮತ್ತು ಇದೀಗ ಇಂಗ್ಲೆಂಡ್ ವಿರುದ್ಧ ಆಡಿರುವಂತ 3 T20 ಪಂದ್ಯಗಳಲ್ಲಿ ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಟ್ಟೇ ಇಲ್ಲ ತಿಲಕ್ ವರ್ಮಾ. ಆ ಕಾರಣದಿಂದಾಗಿ ಅವರನ್ನ ತಂಡದಿಂದ ಬಿಸಾಕಿ ಮತ್ತು ಅವರು ಇಲ್ಲಿ ಆಟ ನಡೆಯುವುದಿಲ್ಲ ಮತ್ತು ಅವರು ODI ಪ್ಲೇಯರ್, ಟೆಸ್ಟ್ ಪ್ಲೇಯರ್ ಅಂತ ಅವರಿಗೆ ಸಿಕ್ಕಾಪಟ್ಟೆ ಕಮೆಂಟ್ ಕೂಡ ಮಾಡ್ತಾ ಇದ್ರು. ಆದ್ರೆ ವೈಭವ್ ಸೂರ್ಯವಂಶಿ ಜೊತೆ ತಿಲಕ್ ವರ್ಮಾ ಅವರು ಅಬ್ಬರಿಸಿದ್ದಾರೆ ಅಂತ ಹೇಳ್ಬೋದು ಪ್ರಾಕ್ಟೀಸ್ ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ಅವರೂ ಕೂಡ ನಾನು ಇಂಗ್ಲೆಂಡ್ ನಲ್ಲಿ ಅಬ್ಬರಿಸುತ್ತೇನೆ ಅಂತಂದು ಇದೀಗ ಮತ್ತೊಮ್ಮೆ ಪ್ರೂವ್ ಆದ್ರೆ ಮಾಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ 4ನೇ T20 ಪಂದ್ಯಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ನಡೆಸಿದ್ದಾರೆ ನಮ್ಮ ಆಟಗಾರರು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ನಾಯಕ ಶ್ರೇಯಸ್ ಅಯ್ಯರ್ ಕೂಡ ಅದೇ ರೀತಿಯಾಗಿ ಪ್ರಾಕ್ಟೀಸ್ ಆದ್ರೆ ಮಾಡಿದ್ದಾರೆ. ಅವರ ಜೊತೆ ಕೈ ಮಿಲಾಯಿಸಿದಂತ ಅಭಿಷೇಕ್ ಶರ್ಮಾನು ಕೂಡ ನಾನು ಮತ್ತೊಮ್ಮೆ ಈ ಪಂದ್ಯಗಳಲ್ಲಿ ಅಬ್ಬರಿಸಿ ನಮ್ಮ ತಂಡವನ್ನು ಎತ್ತಿ ಹಿಡಿಯುತ್ತೇನೆ ಅಂತಂದು ಅಭಿಷೇಕ್ ಶರ್ಮಾನು ಕೂಡ ಅದೇ ರೀತಿ ಬ್ಯಾಟಿಂಗ್ ಮಾಡಿದ್ದಾರೆ. ಇನ್ನು ಯಾವ ಯಾವ ಆಟಗಾರರು ಎಷ್ಟೆಷ್ಟು ರನ್ ಬಾರಿಸಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಮೊದಲಿಗೆ ತಿಲಕ್ ವರ್ಮಾ ಬಗ್ಗೆ ನೋಡೋದಾಯ್ತು ಅಂತಂದ್ರೆ ತಿಲಕ್ ವರ್ಮಾ ಮತ್ತು ವೈಭವ್ ಸೂರ್ಯವಂಶಿ ಅವರು ಪ್ರಾಕ್ಟೀಸ್ ಪಂದ್ಯದಲ್ಲಿ ಓಪನರ್ ಆಗಿ ಆದ್ರೆ ಬರ್ತಾರೆ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಜೊತೆ ಬಂದಂತ ತಿಲಕ್ ವರ್ಮಾ 46 ರನ್ ಆದ್ರೆ ಬಾರಿಸುತ್ತಾರೆ. ಆನಂತರ ಬಂದಂತ ಅಭಿಷೇಕ್ ಶರ್ಮಾ 58 ರನ್ ಮತ್ತು ನಾಯಕ ಶ್ರೇಯಸ್ ಅಯ್ಯರ್ 70 ರನ್ ಆದ್ರೆ ಬಾರಿಸಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಮಾತ್ರ ನಾನು ಪಂದ್ಯದಲ್ಲಿ ಅಬ್ಬರಿಸಲಿದ್ದೇನೆ ಮತ್ತು ಈಗಲೇ ಸ್ಟೇಟ್ಮೆಂಟ್ ಕೊಡಲಿದ್ದೇನೆ ಅಂತಂದು ಪ್ರಾಕ್ಟೀಸ್ ಪಂದ್ಯದಲ್ಲಿ ಬರೋಬ್ಬರಿ ಶತಕ ಕೂಡ ಬಾರಿಸಿದ್ದಾರೆ ವೈಭವ್ ಸೂರ್ಯವಂಶಿ. ಆ ಕಾರಣದಿಂದಾಗಿ ನಮ್ಮ ಆಟಗಾರರು 4ನೇ T20 ಪಂದ್ಯ ಗೆಲ್ಲೇಬೇಕನ್ನೋ ಪಣ ಆದ್ರೆ ತೊಟ್ಟಿದ್ದಾರೆ. ಇನ್ನು ಹೇಳ್ಬೇಕಂತಂದ್ರೆ ವೈಭವ್ ಸೂರ್ಯವಂಶಿ ಅವರಿಗೆ 15ನೇ ವಯಸ್ಸಿನಲ್ಲಿ ಅವಕಾಶ ಸಿಕ್ಕದ್ದು ದೊಡ್ಡದಂತಂದು ಇದೀಗ ಎಲ್ಲ ಕ್ರಿಕೆಟಿಗರು ಕೂಡ ಕಮೆಂಟ್ ಆದ್ರೆ ಮಾಡ್ತಾ ಇದ್ದಾರೆ. ಏಕೆಂದ್ರೆ 2 ಪಂದ್ಯಗಳಲ್ಲೂ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಟ್ಟೇ ಇಲ್ಲ ವೈಭವ್ ಸೂರ್ಯವಂಶಿ. ಇನ್ನು ವೈಭವ್ ಸೂರ್ಯವಂಶಿ ಅವರು 2ನೇ T20 ಪಂದ್ಯದಲ್ಲಿ 14 ರನ್ ಬಾರಿಸಿ ಔಟ್ ಆದ್ರೆ 3ನೇ T20 ಪಂದ್ಯದಲ್ಲಿ 13 ರನ್ ಬಾರಿಸಿ ಔಟ್ ಆದ್ರು. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ ಏನಂತಂದ್ರೆ ವೈಭವ್ ಸೂರ್ಯವಂಶಿ ಅವರು ಕೇವಲ ರನ್ 14 ರನ್ 13 ರನ್ ಮಾತ್ರ ಹೊಡೆದಿದ್ದಾರೆ. ಆದ್ರೂ ಕೂಡ ಅದರಲ್ಲಿ 200 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ ಒಂದ್ ಪಂದ್ಯದಲ್ಲಿ. ಮತ್ತು ಇನ್ನೊಂದೇನಂತಂದ್ರೆ ವೈಭವ್ ಸೂರ್ಯವಂಶಿ ಅವರು ಆಡಿರೋ 2 ಪಂದ್ಯಗಳಲ್ಲೂ ಕೂಡ 2 ಸಿಕ್ಸ್ ಆದ್ರೆ ಬಾರಿಸಿದ್ದಾರೆ. ಅದು ಪಾಯಿಂಟ್ ಅಂತಾನೆ ಹೇಳ್ಬಹುದು. ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಅವರ ಬ್ಯಾಟ್ ನಿಂದ ರನ್ ಆದ್ರೆ ಬರುತ್ತೆ, ಆದ್ರೆ ಸ್ವಲ್ಪ ಮೆಚುರಿಟಿಯಿಂದ ಆಡಿದ್ರೆ ಅವರು ಪಕ್ಕ ಶತಕ ಹೊಡೆಯೋ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೀವಿ ಅಂತಾನೆ ಹೇಳ್ಬಹುದು ಇಂಗ್ಲೆಂಡ್ ಪಿಚ್ ಗಳಲ್ಲಿ. ಇನ್ನು ಬೌಂಡರಿಗಳನ್ನು ಕೂಡ ಈಸಿಯಾಗಿ ಕ್ಲಿಯರ್ ಮಾಡುವಂತ ಸಾಮರ್ಥ್ಯ ಕೂಡ ಹೊಂದಿದ್ದಾರೆ ವೈಭವ್ ಸೂರ್ಯವಂಶಿ. ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಅವರು ಏನಾದ್ರು ಅಕಸ್ಮಾತ್ 4ನೇ T20 ಪಂದ್ಯದಲ್ಲಿ 5 ಅಥವಾ 6-7 ಓವರ್ ಏನಾದ್ರು ಸೆಟ್ ಆದ್ರು ಅಂತಂದ್ರೆ ಪಕ್ಕ ಸೆಂಚುರಿ ಅಂತೂ ಬರೋದು ಪಕ್ಕ ಅಂತಾನೆ ಹೇಳ್ಬಹುದು. ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಅವರ ಮೇಲೆ ತುಂಬಾನೇ ಅದರ ನಂಬಿಕೆ ಇದೆ. ಇನ್ನು ನಮ್ಮ ಭಾರತೀಯ ಆಟಗಾರರ ಮೇಲೆ ಹಲವಾರು ಹೇಳಿಕೆಗಳು ಕೂಡ ಬರ್ತಾ ಇವೆ. ಹೌದು ವೀಕ್ಷಕರೇ, ಏನಂತ ಬರ್ತಾ ಇವೆ ಹೇಳಿಕೆ ಅಂತಂದ್ರೆ ಭಾರತೀಯ ಆಟಗಾರರಿಗೆ ತಮ್ಮ IPL ಅಲ್ಲಿ ಫ್ಲಾಟ್ ಪಿಚಸ್ ಗಳಲ್ಲಿ ಮಾತ್ರ ಬ್ಯಾಟಿಂಗ್ ಮಾಡಲು ಬರ್ತದೆ ಮತ್ತು ಇಂಗ್ಲೆಂಡ್ ಅಂತ ಪಿಚ್ ಗಳಲ್ಲಿ ಮತ್ತು ನ್ಯೂಜಿಲೆಂಡ್ ಅಂತ ಪಿಚ್ ಗಳಲ್ಲಿ ಇವರಿಗೆ ಬ್ಯಾಟ್ ಮಾಡಲು ಅಷ್ಟು ಸುಲಭವಾದ ಮಾತಲ್ಲ ಅಂತಂದು ಇದೀಗ ದಿಗ್ಗಜ ಕ್ರಿಕೆಟಿಗರೇ ಮಾತಾಡ್ತಾ ಇದ್ದಾರೆ ನಮ್ಮ ಭಾರತದ ಕ್ರಿಕೆಟ್ ಬಗ್ಗೆ ಮತ್ತು ಭಾರತೀಯ ಬ್ಯಾಟರ್ ಗಳ ಬಗ್ಗೆ. ಆ ಕಾರಣದಿಂದಾಗಿ 4ನೇ T20 ಪಂದ್ಯದಲ್ಲಿ ಎಲ್ಲ ಬ್ಯಾಟರ್ ಗಳು ಕೂಡ ಅದ್ಭುತವಾಗಿ ಆಡ್ಬೇಕು ಮತ್ತು ಇಂಗ್ಲೆಂಡ್ ವಿರುದ್ಧ ಗೆದ್ದು ತೋರಿಸಬೇಕಂತಾನೆ ಹೇಳ್ಬಹುದು. ಇನ್ನು ಇನ್ನೊಂದು 3ನೇ T20 ಪಂದ್ಯದಲ್ಲಿ ದುಬೆ ಬದಲಿಗೆ ಹರ್ಷಿತ್ ರಾಣಾ ಅವರು ಬ್ಯಾಟಿಂಗ್ ನಲ್ಲಿ ಆದರೆ ಬರ್ತಾರೆ ಪವರ್ ಪ್ಲೇ ನಲ್ಲಿ. ಆಗ ಬಂದ್ಬಿಟ್ಟು ಪವರ್ ಪ್ಲೇ ನಲ್ಲಿ ದುಬೆ ಅವರ ಬದಲಿಗೆ ಹರ್ಷಿತ್ ರಾಣಾ ಬಂದಿದ್ದನ್ನ ನೋಡಿ ದಿನೇಶ್ ಕಾರ್ತಿಕ್ ಅವರು ಕೂಡ ಗರಂ ಆಗಿದ್ದಾರೆ. ಹೌದು ಸ್ನೇಹಿತರೆ, ಮಂಗಳವಾರ ಇಂಗ್ಲೆಂಡ್ ವಿರುದ್ಧ ನಡೆದ 5 ಪಂದ್ಯಗಳ T20 ಸರಣಿಯ 3ನೇ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾ 125 ರನ್ ಗಳಿಂದ ಸೋಲಾದ್ರೆ ಕಂಡಿತ್ತು. ಇನ್ನು ಈ ಪಂದ್ಯದಲ್ಲಿ ಭಾರತ ತಂಡ ಹಲವಾರು ಬ್ಲಂಡರ್ ಗಳನ್ನು ಕೂಡ ಮಾಡಿತ್ತು. RCBಯ ಮೆಂಟರ್ ಹಾಗೂ ಮಾಜಿ ಕ್ರಿಕೆಟಿಗ ಆದಂತ ದಿನೇಶ್ ಕಾರ್ತಿಕ್ ಅಂದು ಕೆಲವೊಂದು ತಪ್ಪುಗಳನ್ನು ಗುರುತಿಸಿ ನಮ್ಮ ಟೀಮ್ ಇಂಡಿಯಾದ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಪವರ್ ಪ್ಲೇ ಸಮಯದಲ್ಲಿ
ಸಮಯದಲ್ಲಿ ಟೈಲೆಂಡರ್ ಹರ್ಷಿತ್ ರಾಣಾ ಅವರನ್ನು ಬ್ಯಾಟಿಂಗ್ ಮಾಡಲು ಕಳಿಸುವ ನಿರ್ಧಾರವನ್ನು ಕಟುವಾಗಿ ಟೀಕಿಸಿದರು. ಎಡಬಲ ಬ್ಯಾಟಿಂಗ್ ಸಂಯೋಜನೆಯನ್ನು ಕಾಯ್ದುಕೊಳ್ಳಲು ಹರ್ಷಿತ್ ರಾಣಾ ಅವರನ್ನು ಆರಂಭಿಕ ಓವರ್ಗಳಲ್ಲಿ ಬ್ಯಾಟಿಂಗ್ ಕಳಿಸಿರುವುದು ಸರಿಯಾದ ಕ್ರಮವಲ್ಲ ಎಂದು ದಿನೇಶ್ ಕಾರ್ತಿಕ್ ಆದ್ರೆ ಹೇಳಿದ್ದಾರೆ. ಹೌದು ವೀಕ್ಷಕರೇ, ಪವರ್ ಪ್ಲೇ ಸಮಯದಲ್ಲಿ ಟೀಂ ಇಂಡಿಯಾ 5 ನಿರ್ಣಾಯಕ ವಿಕೆಟ್ ಗಳನ್ನಾದ್ರೆ ಕಳೆದುಕೊಂಡಿತ್ತು. ಅಭಿಷೇಕ್ ಶರ್ಮಾ, ವೈಭವ್ ಸೂರ್ಯವಂಶಿ, ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್, ಅಕ್ಷರ್ ಪಟೇಲ್ ಮೊದಲನೇ 5 ಓವರ್ಗಳಲ್ಲಿ ವಿಕೆಟ್ ಆದ್ರೆ ಕಳೆದುಕೊಂಡಿದ್ದರು. ಪರಿಣಾಮವಾಗಿ ತಂಡದ ಆಡಳಿತ ಮಂಡಳಿ ಶಿವಮ್ ದುಬೆ ಬದಲಿಗೆ ಹರ್ಷಿತ್ ರಾಣಾ ಅವರನ್ನು ಬ್ಯಾಟಿಂಗ್ ಮಾಡಲಾದ್ರೆ ಕಳುಹಿಸಿತು. ಪಂದ್ಯದ ಬಗ್ಗೆ ಕಮೆಂಟ್ ಮಾಡುತ್ತಿದ್ದಂತ ಮತ್ತು ಕಮೆಂಟ್ರಿ ಹೇಳುತ್ತಿದ್ದಂತ ದಿನೇಶ್ ಕಾರ್ತಿಕ್ ಅವರು ಹರ್ಷಿತ್ ರಾಣಾ ಬ್ಯಾಟಿಂಗ್ ಮಾಡಲು ಬಂದಿರುವುದನ್ನು ನೋಡಿ ಅಚ್ಚರಿ ವ್ಯಕ್ತಪಡಿಸಿದರು. ಇನ್ನು ಕಮೆಂಟರಿ ಸಮಯದಲ್ಲಿ ಅವರು ತಮ್ಮ ಹತಾಶೆಯನ್ನು ವ್ಯಕ್ತಪಡಿಸಿದರು. ಇಂತಹ ವಿಚಿತ್ರ ತಂತ್ರದ ಹಿಂದಿನ ತರ್ಕವನ್ನು ಪ್ರಶ್ನೆ ಕೂಡ ಮಾಡಿದರಂತಾನೆ ಹೇಳ್ಬೋದು ದಿನೇಶ್ ಕಾರ್ತಿಕ್ ಅವರು. ಹೌದು ಸ್ನೇಹಿತರೆ, ಹರ್ಷಿತ್ ರಾಣಾ ಶಿವಮ್ ದುಬೆಗಿಂತ ಮೊದಲು ಬ್ಯಾಟಿಂಗ್ ಮಾಡಲು ಬಂದಿದ್ದಾರಾ ಏನೋ, ನನ್ನನ್ನು ತಮಾಷೆ ಮಾಡುತ್ತಿದ್ದಾರಾ? ದೇಶೀಯ ಕ್ರಿಕೆಟ್ ನಲ್ಲಿಯೂ ಸಹ ಪವರ್ ಪ್ಲೇ ನಲ್ಲಿ ಹರ್ಷಿತ್ ರಾಣಾ ಬ್ಯಾಟಿಂಗ್ ಮಾಡುವುದನ್ನು ನಾನು ಎಂದಿಗೂ ನೋಡಿಲ್ಲ. ಏಕೆಂದರೆ ಎಡಬಲ ಬ್ಯಾಟಿಂಗ್ ಸಂಯೋಜನೆಯು ಒಂದು ನಿರ್ದಿಷ್ಟ ಮಟ್ಟಿಗೆ ಮಾತ್ರ ಉಪಯುಕ್ತವಾಗುತ್ತದೆ. ಇನ್ನು ಶಿವಮ್ ದುಬೆಗಿಂತ ಮೊದಲು ಹರ್ಷಿತ್ ರಾಣಾ ಅವರನ್ನು ಬ್ಯಾಟಿಂಗ್ ಮಾಡಲು ಕಳಿಸಿರುವುದು ಸರಿಯಾದ ಕ್ರಮವಲ್ಲ ಎಂದು ದಿನೇಶ್ ಕಾರ್ತಿಕ್ ಅವರು ತಮ್ಮ ಕೋಪವನ್ನಾದ್ರೆ ಹೇಳಿದ್ದರು. ಮ್ಯಾನೇಜ್ಮೆಂಟ್ ಈ ತಂತ್ರವು ಭಾರತಕ್ಕೆ ತಿರುಗು ಬಾಣವಾಯಿತು ಮತ್ತು ಹರ್ಷಿತ್ ರಾಣಾ, ಶಿವಮ್ ದುಬೆ ಇಬ್ಬರು ಒಂದಂಕಿ ಮೊತ್ತಕ್ಕೆ ವಿಕೆಟ್ ಕೂಡ ಒಪ್ಪಿಸಿದರು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡದ ಹೆಡ್ ಕೋಚ್ ಆಗಿರುವಂತ ಮತ್ತು ಮುಖ್ಯ ಕೋಚ್ ಆಗಿರುವಂತ ಗೌತಮ್ ಗಂಭೀರ್ ಮಾಡ್ತಾ ಇರೋ ಕೆಲಸಗಳನ್ನ ಇದೀಗ ದಂಡಿಸಿದ್ದಾರೆ ಅಂತ ಹೇಳ್ಬೋದು ದಿನೇಶ್ ಕಾರ್ತಿಕ್ ಅವರು. ಇನ್ನು ನಮ್ಮ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 4ನೇ T20 ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ಬಗ್ಗೆ ಸ್ವಲ್ಪ ನೋಡೋಣ ಬನ್ನಿ. ಇಂಗ್ಲೆಂಡ್ ವಿರುದ್ಧದ T20 ಇತಿಹಾಸದಲ್ಲಿ ಟೀಂ ಇಂಡಿಯಾ ಅತ್ಯಂತ ಅವಮಾನಕಾರ ಸೋಲನ್ನಾದ್ರೆ ಅನುಭವಿಸಿದೆ. ಹೌದು ಸ್ನೇಹಿತರೆ, ಇಂಗ್ಲೆಂಡ್ ಭಾರತ ತಂಡಕ್ಕೆ 125 ರನ್ಗಳ ಹೀನಾಯ ಸೋಲಾದ್ರೆ ನೀಡಿತು. ಇನ್ನು ಭಾರತ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ. 5 ಪಂದ್ಯಗಳ T20 ಸರಣಿಯ 3ನೇ ಪಂದ್ಯದಲ್ಲಿ ನಮ್ಮ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಿದ್ದವು. ಇನ್ನು ಈ ಪಂದ್ಯದಲ್ಲಿ ಟಾಸ್ ಗೆದ್ದ ನಮ್ಮ ಭಾರತ ತಂಡ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಅದರಂತೆ ಬ್ಯಾಟಿಂಗ್ ಗೆ ಬಂದಂತ ಇಂಗ್ಲೆಂಡ್ ತಂಡದ ಪರ ಫಿಲ್ ಸಲ್ಟ್ ಅವರ ಅರ್ಧಶತಕದ ನೆರವಿನಿಂದ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 201 ರನ್ ಆದ್ರೆ ಕಲೆ ಹಾಕಿದ್ದು ಇಂಗ್ಲೆಂಡ್ ತಂಡ. ಇನ್ನು ಇಂಗ್ಲೆಂಡ್ ತಂಡದ ಮೊತ್ತವನ್ನು ಬೆನ್ನಟ್ಟಿದ ನಮ್ಮ ಭಾರತ ತಂಡ ಇನ್ನಿಂಗ್ಸ್ ಆದ್ರೆ ಕಳಪೆ ಆರಂಭ ಆದ್ರೆ ಪಡೆಯಿತು. ಹೌದು ವೀಕ್ಷಕರೇ, ಟೀಂ ಇಂಡಿಯಾದ ಪೂರ್ಣ 20 ಓವರ್ಗಳನ್ನು ಸಹ ಆಡಲು ಸಾಧ್ಯವಾಗಲಿಲ್ಲ ನಮ್ಮ ಬ್ಯಾಟರ್ ಗಳ ಕೈಲಿ. ಇಂಗ್ಲೆಂಡ್ ಬೌಲಿಂಗ್ ದಾಳಿಗೆ ತತ್ತರಿಸಿ ಹೋಯಿತು ನಮ್ಮ ಟೀಂ ಇಂಡಿಯಾ. ಹೌದು ವೀಕ್ಷಕರೇ, ಬರೋಬ್ಬರಿ 11.4 ಓವರ್ಗಳಲ್ಲಿ ಕೇವಲ 76 ರನ್ಗಳಿಗೆ ಆಲ್ಔಟ್ ಕೂಡ ಆಯಿತು. ಇನ್ನು ಕೆಟ್ಟ ದಾಖಲೆಗಳನ್ನೇ ನಿರ್ಮಿಸುತ್ತ ಅಂತ ಹೇಳಬಹುದು ಶ್ರೇಯಸ್ ಅಯ್ಯರ್ ಅವರ ನಾಯಕತ್ವದಲ್ಲಿ ನಮ್ಮ ಟೀಂ ಇಂಡಿಯಾ. ಇನ್ನು ಕೆಲವು ಕ್ರಿಕೆಟ್ ಅಭಿಮಾನಿಗಳು ಟೀಂ ಇಂಡಿಯಾದ ಕೆಲವು ಆಟಗಾರರ ಮೇಲೆ ಹೆಚ್ಚಿನ ಭರವಸೆ ಆದರೆ ಇಟ್ಟುಕೊಂಡಿದ್ದರು. ಆದರೆ ಅವರ ಕಳಪೆ ಪ್ರದರ್ಶನವು ಟೀಂ ಇಂಡಿಯಾವನ್ನು ಸೋಲಿನ ಸುಳಿಗೆ ತಳ್ಳಿತು. ಟೀಂ ಇಂಡಿಯಾದ ಹೀನಾಯ ಸೋಲಿಗೆ ಕಾರಣವಾದ ಆ 5 ಆಟಗಾರರು ಯಾರೆಂದು ನೋಡೋಣ ಬನ್ನಿ. ಮೊದಲಿಗೆ ಅಭಿಷೇಕ್ ಶರ್ಮಾ. ಹೌದು ವೀಕ್ಷಕರೇ, ಟೀಂ ಇಂಡಿಯಾದ ಸೂಪರ್ ಸ್ಟಾರ್ ಬ್ಯಾಟ್ಸ್ಮನ್ ಆದಂತ ಅಭಿಷೇಕ್ ಶರ್ಮಾ ಹಿಂದಿನ ಪಂದ್ಯದಲ್ಲಿ ಉತ್ತಮ ಇನ್ನಿಂಗ್ಸ್ ಆಡಿದ್ದರು. ಆದರೆ 3ನೇ T20 ಪಂದ್ಯದಲ್ಲಿ ರನ್ ಗಳಿಸುವಲ್ಲಿ ಎಡವಿದರು. ಅಭಿಷೇಕ್ ಶರ್ಮಾ ಕೇವಲ 10 ರನ್ ಗಳಿಸಿ ಔಟ್ ಆದರು ಮತ್ತು ಅವರ ಔಟ್ ಆದ ಬಳಿಕವೇ ವೈಭವ್ ಸೂರ್ಯವಂಶಿ ಮೇಲೇನೂ ಕೂಡ ಒತ್ತಡ ಹೆಚ್ಚಾಯಿತು. ಇನ್ನು ಕಳೆದ ಕೆಲವು ತಿಂಗಳುಗಳಿಂದ ವೈಭವ್ ಸೂರ್ಯವಂಶಿ ಅದ್ಭುತ ಫಾರ್ಮ್ ನಲ್ಲಿ ಆದ್ರೆ ಇದ್ದಾರೆ. ಇನ್ನು ಇಂಗ್ಲೆಂಡ್ ವಿರುದ್ಧದ 3ನೇ T20 ನಲ್ಲೂ ಕೂಡ ಕೇವಲ 5 ಬಾಲ್ ಗಳನ್ನಾಡಿ 13 ರನ್ ಗಳಿಸಿ ಔಟ್ ಆದರು. ಅದರಲ್ಲಿ 2 ಸಿಕ್ಸರ್ ಗಳನ್ನಾದ್ರೆ ಬಾರಿಸುತ್ತಾರೆ ಮತ್ತು ಉತ್ತಮ ಟಚ್ ನಲ್ಲಿದ್ದರು ವೈಭವ್ ಸೂರ್ಯವಂಶಿ. ಇನ್ನು ವೈಭವ್ ಸೂರ್ಯವಂಶಿ ಅವರು ಇನ್ನಿಂಗ್ಸ್ ಅನ್ನು ದೊಡ್ಡದಾಗಿ ಪರಿವರ್ತಿಸುವಲ್ಲಿ ಸಾಧ್ಯವಾಗಲಿಲ್ಲ ಮತ್ತು ಇದು ಸೋಲಿಗೆ ಪ್ರಮುಖ ಕಾರಣ ಅಂದ್ರೂ ತಪ್ಪಿಲ್ಲ. ಇನ್ನು ಭಾರತ 41 ರನ್ ಗಳಿಗೆ 3 ವಿಕೆಟ್ ಕಳೆದುಕೊಂಡ ನಂತರ ಅನುಭವಿ ಬ್ಯಾಟರ್ ಮತ್ತು ನಾಯಕ ಶ್ರೇಯಸ್ ಅಯ್ಯರ್ ಎಚ್ಚರಿಕೆಯಿಂದ ಆಡಬೇಕಾಗಿತ್ತು. ಆದರೆ ಬಿಗ್ ಶಾಟ್ ಹೊಡೆಯಲು ಪ್ರಯತ್ನಿಸಿದ ಶ್ರೇಯಸ್ ಅಯ್ಯರ್ ಅವರು ಜಾಕಬ್ ಬೆಥೆಲ್ಗೆ ಕ್ಯಾಚ್ ನೀಡಿ ಔಟ್ ಆದರು. ಅವರು ಕೂಡ ಟೀಂ ಇಂಡಿಯಾದ ಸೋಲಿಗೆ ದೊಡ್ಡ ಖಳನಾಯಕನಲ್ಲಿ ಒಬ್ಬರಂತಂದ್ರೆ ತಪ್ಪಿಲ್ಲ ಅಂತಾನೆ ಹೇಳ್ಬೋದು ಶ್ರೇಯಸ್ ಅಯ್ಯರ್ ಅವರಿಗೆ. ಇನ್ನು ತಿಲಕ್ ವರ್ಮಾ. ಹೌದು ವೀಕ್ಷಕರೇ, ಭಾರತ ತಂಡದ ಉಪನಾಯಕ ಪದೇ ವಿಕೆಟ್ ಕಳೆದುಕೊಂಡ ನಂತರ ವರ್ಮಾ ಅವರು ನಿಧಾನಗತಿಯಲ್ಲಿ ಬ್ಯಾಟಿಂಗ್ ಮಾಡಿ 11 ಬಾಲ್ಗಳಲ್ಲಿ 3 ರನ್ ಗಳಿಸಿ ಅವರು ಕೂಡ ಔಟ್ ಆದರು. 3ನೇ ಪಂದ್ಯದಲ್ಲಿ ಹೆಚ್ಚಿನ ಬಾಲ್ಗಳನ್ನು ಆಡುವ ಮೂಲಕ ಒತ್ತಡವನ್ನು ಕಡಿಮೆ ಮಾಡುವ ಬದಲು ತಿಲಕ್ ಒತ್ತಡವನ್ನು ಹೆಚ್ಚಿಸಿದರು. ಇದರ ಪರಿಣಾಮವಾಗಿ ವಿಲ್ ಜಾಕ್ಸ್ ಬೌಲಿಂಗ್ ನಲ್ಲಿ ತಿಲಕ್ ವರ್ಮಾ ಸ್ಟಂಪ್ ಔಟ್ ಆಗಿ ಔಟ್ ಆದರು. ಇನ್ನು 3ನೇ T20 ಪಂದ್ಯದಲ್ಲಿ ಭಾರತ ತಂಡದ ಪರ ಅಕ್ಷರ್ ಪಟೇಲ್ ಅವರು ಅತ್ಯುತ್ತಮ ದುಬಾರಿ ಬೌಲರ್ ಆದರು.
ಹೌದು ವೀಕ್ಷಕರೇ, ಅಕ್ಷರ್ ಪಟೇಲ್ ಅವರು 12.25 ಎಕಾನಮಿಯ ರೇಟ್ ನಲ್ಲಿ 49 ರನ್ಗಳನ್ನಾದ್ರೆ ಬಿಟ್ಟುಕೊಟ್ಟರು. ಇನ್ನು ಅಕ್ಷರ್ ಪಟೇಲ್ ಕೂಡ ಬ್ಯಾಟಿಂಗ್ ನಲ್ಲಿ ಹೆಚ್ಚಿನ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ, ಕೇವಲ 10 ರನ್ ಗಳಿಸಿ ಔಟ್ ಆದರು. ಆ ನಂತರ ಭರವಸೆ ಆಟಗಾರರ ಕಳಪೆ ಪ್ರದರ್ಶನದಿಂದಾಗಿ ಟೀಂ ಇಂಡಿಯಾ ಹೀನಾಯವಾಗಿ ಆದ್ರೆ ಸೋತಿದೆ. ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡಕ್ಕೆ ದೊಡ್ಡ ತಲೆನೋವಾಗಿದೆ ಅಂತ ಹೇಳ್ಬೋದು. 4ನೇ T20 ಪಂದ್ಯ 4ನೇ T20 ಪಂದ್ಯದಲ್ಲಿ ಏನಾದ್ರು ನಮ್ಮ ಭಾರತ ತಂಡ ಏನಾದ್ರು ಅಕಸ್ಮಾತ್ ಸೋತಿತ್ತು ಅಂತಂದ್ರೆ ಸರಣಿಯನ್ನು ಕೂಡ ಸೋತಂತೆ ಆದ್ರೆ ಆಗುತ್ತೆ. ಆ ಕಾರಣದಿಂದಾಗಿ ಆ ಪಂದ್ಯನು ಕೂಡ ಮಾಡು ಇಲ್ಲವೇ ಮಡಿ ಪಂದ್ಯ ಅಂತಾನೆ ಹೇಳ್ಬಹುದು. ಆ ಕಾರಣದಿಂದಾಗಿ ಆ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದಲ್ಲಿ ಪ್ಲೇಯಿಂಗ್ ಲೆವೆನ್ ನಲ್ಲಿ ಸ್ವಲ್ಪ ಚೇಂಜಸ್ ಆದ್ರೆ ನಾವು ನೋಡಲಿದ್ದೇವೆ ಮತ್ತು ಆ ಪಂದ್ಯಕ್ಕಾಗಿ ಚೇಂಜಸ್ ಏನೆಲ್ಲ ಆಗಬಹುದು ಮತ್ತು ಆಗೋ ಚಾನ್ಸಸ್ ಇದೆ ಅಂತಂದ್ರೆ ಇದೀಗ ಬಂದಿರೋ ಅಪ್ಡೇಟ್ ಗಳ ಪ್ರಕಾರ ಸಂಜು ಸ್ಯಾಮ್ಸನ್ ಅವರು ಮತ್ತೆ ತಂಡಕ್ಕೆ ಎಂಟ್ರಿ ಆದ್ರೆ ಕೊಡಲಿದ್ದಾರೆ ಅಂತೆ. ಹೌದು ಸ್ನೇಹಿತರೆ, ತಿಲಕ್ ವರ್ಮಾ ಅವರ ಬದಲಿಗೆ ಸಂಜು ಸ್ಯಾಮ್ಸನ್ ತಂಡದಲ್ಲಿ ಬಂದು ಸಂಜು ಸ್ಯಾಮ್ಸನ್ ಅವರು 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಗೆ ಬರಲಿದ್ದಾರೆ ಅನ್ನೋ ಅಪ್ಡೇಟ್ ಕೂಡ ಬರ್ತಾ ಇವೆ. ಇನ್ನೊಂದು ಚೇಂಜಸ್ ಬಂದ್ಬಿಟ್ಟು ವಾಷಿಂಗ್ಟನ್ ಸುಂದರ್ ಅವರು ವರುಣ್ ಚಕ್ರವರ್ತಿ ಅವರ ಜಾಗದಲ್ಲಿ ಬರಲಿದ್ದಾರೆ ಮತ್ತು 4ನೇ T20 ಪಂದ್ಯಕ್ಕಾಗಿ ಅವರು ತಂಡದಲ್ಲಿ ಆಡಲಿದ್ದಾರೆ ಅನ್ನೋ ಅಪ್ಡೇಟ್ ಆದ್ರೆ ಬರ್ತಾ ಇದೆ. ಆದ್ರೆ ಇಲ್ಲಿ ಒಂದೇನು ಬೇಜಾರಾಗೋ ವಿಚಾರ ಅಂತಂದ್ರೆ ವರುಣ್ ಚಕ್ರವರ್ತಿ ಬದಲಿಗೆ ಬಿಟ್ಟು ಬೇರೆ ಯಾರು ಆದರೂ ಒಳ್ಳೆಯದಾಗಿತ್ತಂತಾನೆ ಹೇಳ್ಬೋದು. ಆದ್ರೆ ಇದೀಗ ವರುಣ್ ಚಕ್ರವರ್ತಿ ಅವರನ್ನು ತಂಡದಿಂದ ಹೊರಗಿಟ್ಟು ಅವರ ಬದಲಿಗೆ ವಾಷಿಂಗ್ಟನ್ ಸುಂದರ್ ಅವರನ್ನು 4ನೇ T20 ಪಂದ್ಯಕ್ಕಾಗಿ ಪ್ಲೇಯಿಂಗ್ ಲೆವೆನ್ ನಲ್ಲಿ ಆಡಿಸುವ ಅವಕಾಶ ಜಾಸ್ತಿ ಇದೆ ಅಂತಂದು ಅಪ್ಡೇಟ್ ಆದ್ರೆ ಬರ್ತಾ ಇದೆ. ಓಪನರ್ಸ್ ಆಗಿ ವೈಭವ್ ಸೂರ್ಯವಂಶಿ, ಅಭಿಷೇಕ್ ಶರ್ಮಾ ಯಥಾ ಪ್ರಕಾರ ಬಂದೇ ಬರ್ತಾರೆ ಮತ್ತು ನಂಬರ್ 3 ಅಲ್ಲಿ ಇಶಾನ್ ಕಿಶನ್ ಬರ್ತಾರೆ. ನಂಬರ್ 4 ಅಲ್ಲಿ ಸಂಜು ಸ್ಯಾಮ್ಸನ್, ನಂಬರ್ 5 ಅಲ್ಲಿ ನಾಯಕ ಶ್ರೇಯಸ್ ಅಯ್ಯರ್, ನಂಬರ್ 6 ಅಲ್ಲಿ ಡುಬೆ, ನಂಬರ್ 7 ಅಲ್ಲಿ ಅಕ್ಷರ್ ಪಟೇಲ್ ಮತ್ತು ನಂಬರ್ 8 ಅಲ್ಲಿ ಹರ್ಷಿತ್ ರಾಣಾ. ಇನ್ನು ನಂಬರ್ 9 ನಲ್ಲಿ ಪ್ರಿನ್ಸ್ ಯಾದವ್, ನಂಬರ್ 10 ನಲ್ಲಿ ಹರ್ಷದೀಪ್ ಸಿಂಗ್ ಮತ್ತು ನಂಬರ್ 11 ನಲ್ಲಿ ವರುಣ್ ಚಕ್ರವರ್ತಿ ಬದಲಿಗೆ ವಾಷಿಂಗ್ಟನ್ ಸುಂದರ್ ಅವರು ತಂಡಕ್ಕೆ ಎಂಟ್ರಿ ಕೊಡಲಿದ್ದಾರೆ ಅನ್ನೋ ಅಪ್ಡೇಟ್ ಆದ್ರೆ ಬರ್ತಾ ಇದೆ. ನಿಮ್ಮ ಪ್ರಕಾರ ಇದು ಫೇರ್ ಅನ್ಫೇರ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ 4ನೇ T20 ಪಂದ್ಯದಲ್ಲಿ ಗೆದ್ದು ಸರಣಿಯನ್ನು ಇನ್ನೂ ಜೀವಂತವಾಗಿ ಉಳಿಸುತ್ತಾ ಅಥವಾ ಇಲ್ಲಿಗೆ ಸೋತು ಸರಣಿಯನ್ನು ಕೂಡ ಕೈ ಬಿಡುತ್ತಾ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.